ಹಲೋ ಮೇಡಮ್, ಯಲಹಂಕ ಮೊಬೈಲ್ ಡೈರಿ ಇದೆಯಲ್ಲ, ಅಲ್ಲಿಂದ ನಾನು ಹೆಬ್ಬಾಳ ಎಸ್ ಟಿ ತವ ಒಂದು ಪಿಕಪ್ ಮಾಡ್ಕೊಂಬಂದೆ ಮೇಡಮ್ ನಾವು. ಹಾಂ ಸರ್. ಮೇಡಮ್ ಅದು ನಾವು ಬುಕ್ಕಿಂಗ್ ಎತ್ಕೋಬೇಕಾದ್ರೆ ₹153 ಎಷ್ಟೋ ತೋರಿಸ್ತು. ಹಾಂ ಮತ್ತು ಸರ್. ಅಲ್ಲಿ ಬಂದು ಡ್ರಾಪ್ ಮಾಡಿದ ಮೇಲೆ 500 ಎಷ್ಟೋ ಚಿಲ್ಲರೆ ತೋರಿಸ್ತು ಮೇಡಮ್. ಅದು ಕಸ್ಟಮರ್ಗೆ ತೋರಿಸಿ ಇಲ್ಲ ಇನ್ನೊಂದ್ಸಲ ಹೊತ್ತಿ ಮೇಡಮ್ ತಂದು ತೋರಿಸಿದ್ರೆ ಮೇಲ್ಗಡೆ ಮಾತ್ರ ₹552 ತೋರಿಸಿ ನಾನು ಕೊಡೋದು ಆಯ್ತು. ₹160 ಕೊಡ್ತೀನಿ ಅಂತೇಳಿ ಅವ್ರು ಕಸ್ಟಮರ್ ₹160 ಕೊಟ್ರು ಮೇಡಮ್. ಅವರು ನಾವು ಗಲಾಟೆ ಮಾಡಿಲ್ಲ ರೀ, ನಮಗೆ ಮೈನಸ್ ಮಾಡ್ತಾರೆ ದುಡ್ಡು, 500 ಚಿಲ್ಲರೆ ತೋರಿಸಿ ಅಂತ ಹೇಳಿದಾರೆ. ನೀವು ಫೋನ್ ಮಾಡಪ್ಪ ಕಸ್ಟಮರ್ಗೆ, ಇದು ನೀವು ಊಬರ್ ಕಂಪ್ನಿಗೆ ಫೋನ್ ಹಾಕ್ತಾರೆ ಅಂತಂದ್ರಿ ಮೇಡಮ್. ಅವರೇ ಗಲಾಟೆ ಮಾಡಿಬಿಟ್ರು. ಹೇಳಿ ಕೇಳಿಲ್ಲ, ಕಂಪ್ಲೇಂಟ್ ಮಾಡ್ಕೋ, ನನ್ನ ಐಡಿ ಐತೆ ಎಲ್ಲ ಐತೆ ಅಂತ ನನಗೆ ಒಂದು ಡೇಟ್ ಹೊಡೆದ್ಬಿಟ್ಟು ಹೋದವ್ರಿ ನಾವು. ಡೇಟ್ ಹೊಡೆದ ನೀನು ದೌರ್ಜನ್ಯ ಮಾಡ್ತಾ ಇದೆಯಾ, ಗೂಂಡಾಗಿರಿ ಮಾಡ್ತಾ ಇದೆಯಾ, ದುಡ್ಡು ಎಷ್ಟು ಕೇಳ್ತಿದೆಯಲ್ಲ, 8 ಕಿಲೋಮೀಟ್ರಿಗೆಲ್ಲ ₹500 ಯಾರು ಕೊಡ್ತಾವ್ರೆ, ₹500-600 ಯಾರು ಕೊಡ್ತಾರೆ, ನೀನು ಗೂಂಡಾಗಿರಿ ಮಾಡ್ತಾ ಇದ್ದೀರಾ ನೀವೆಲ್ಲ ಅಂತ ಹೇಳಿಕೆ ನನಗೆ ಡೇಟ್ ಹೊಡೆದು ಹೋದಾರೆ ಅವನು. ಸರ್ ಒಂದು ನಿಮಿಷ, ಇವಾಗ ನೀವು ಹೋಗಿರೋ ಟ್ರಿಪ್ ಬಗ್ಗೆ ಮಾತಾಡ್ತಿದ್ರಲ್ವಾ, 12:32ಕ್ಕೆ ಟ್ರಿಪ್ ತೊಗೊಂಡಲ್ವಾ, ಅದ್ರ ಬಗ್ಗೆ ಯಾವ್ದಾದ್ರು ಮಾತಾಡ್ತಿರೋದು? ಹಾಂ ಮೇಡಮ್, ಇವಾಗ 12 ಇದು ಮಾಡಿ. ಸರ್ ಒಂದು ನಿಮಿಷ ಹಾಗೆ ಲೈನಲ್ಲಿ ಇರಿ, ಚೆಕ್ ಮಾಡ್ತಿದ್ದೀನಿ. ಸರ್ ಹಾಗೆ ಲೈನಲ್ಲಿ ಇರಿ, ಚೆಕ್ ಮಾಡ್ತಿದ್ದೀನಿ. ಹಾಂ ಮೇಡಮ್. ಹಲೋ ಸರ್, ಹೇಳಿ ಮೇಡಮ್. ಊಬರ್ ಒನ್ ಮೆಂಬರ್ಶಿಪ್ ಅಂತ ಹೇಳಿ ಏನಾದರೂ ತೋರಿಸ್ತಿದ್ಯಾ? ಹಾಂ ಮೇಡಮ್. ಸರ್ ಊಬರ್ ಒನ್ ಮೆಂಬರ್ಶಿಪ್ ಅಂತ ಹೇಳಿ ನಿಮಗೆ ತೋರಿಸ್ತಿದ್ಯಾ ಸರ್ ಅದು? ಮೆಂಬರ್ಶಿಪ್ ಯಾವ ಮೆಂಬರ್ಶಿಪ್ಪು? ಊಬರ್ ಒನ್ ಮೆಂಬರ್ಶಿಪ್ ಅಂತ ಟ್ರಿಪ್ ತೊಗೊಂಡಿಲ್ವಾ, ಅವರು ಅಲ್ಲಿ ಊಬರ್ ಒನ್ ಮೆಂಬರ್ಶಿಪ್ ಅಂತ ತೋರಿಸ್ತಿಲ್ಲ ಅಂತ ಕೇಳಿದ್ರು. ಇಲ್ಲ ಆ ಥರ ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಸರ್ ಅವ್ರು ಹೋದ್ರಾ? ಹಾಂ ಹೋದ್ರು. ಜಾಸ್ತಿಫೈ ಅಂದರೆ ಅದಕ್ಕೆ ಇವಾಗ ಮಾಡೋಕ್ಕಾಗಲ್ಲ ಆಗಲ್ಲ ಸರ್. ನಾನು ಕಂಪ್ಲೇಂಟ್ ಮಾಡ್ತೀನಿ, ಈ ಥರ ಕಟ್ ಆಗಿದೆ ಅಂತ ಹೇಳಿ. ಯಾಕಂದರೆ ಅವ್ರದ್ದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅನ್ನೋದು ಇರುತ್ತೆ ಸರ್. ಅವ್ರು ಟ್ರಿಪ್ಪಲ್ಲಿ ಪೇ ಮಾಡ್ದಿರಾ ಹೋಗಿರ್ತಾರೆ, ಆ ಅಮೌಂಟ್ ನಿಮಗೆ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ತೋರಿಸಿರುತ್ತೆ ಸರ್. ಅದು ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಬಟ್ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಲ್ವ ನೀವು. ಮೇಡಮ್ 8 ಕಿಲೋಮೀಟ್ರಿಗೆ ₹500 ಯಾವ ಕೊಡ್ತಾರೆ? ನೀವು ಗೂಂಡಾಗಿರಿ ಮಾಡ್ತೀನಿ ಅಂತೇಳಿ ನನಗೆ ಡೇಟ್ ಹೊಡೆದ್ಬಿಟ್ಟು ಹೋದ ಮೇಡಮ್ ಅವನು. ₹500 ಯಾರು ನಮ್ಮ ಕೊಡ್ತಾರೆ? ಕಂಪ್ಲೇಂಟ್ ಮಾಡ್ಕೊ, ನಾನು ಐಡಿ ಇರ್ತಲ್ಲ ಕಂಪ್ಲೇಂಟ್ ಮಾಡ್ಕೊ ಅಂತಂದ ಮೇಡಮ್ ಅವನು. ಹಂಗೆ ನನಗೆ ಡೇಟ್ ಬಾರಿದ ಗೂಂಡಾಗಿರಿ ಮಾಡ್ತಿದ್ದೆ ನನ್ನ ಜೊತೆ ನೀನು ಅಂತ ಹೇಳಿ ನನಗೆ ಡೇಟ್ ಹೊಡೆದವನು. ನಾನು ಬಂದಿರೋದು 8 ಕಿಲೋಮೀಟ್ರ್, ನೀನು ₹500 ಕೊಡ್ತಾರೆ, ನಿನಗೆ ಯಾವ ನನಗೆ ಕೊಡೋದು? ಕಂಪ್ನಿ ಫೋನಾಗ ಕಂಪ್ನಿಗೆ ಅಂದ್ರೆ ನಿಮ್ಗೆ ಮಾಡ್ತೀರಿ, ಹೋಗ್ತಲ್ರಿ ಫೋನು. ಹೊರಗೆ ಹೇಳ್ತೀನಿ, ಬಟ್ ಕಲೆಕ್ಟ್ ಮಾಡ್ತೀನಿ. ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್, ಈ ಥರ ಕಟ್ ಆಗಿದೆ ಅಂತ ಹೇಳಿ ಅವ್ರು ಪೇ ಮಾಡಿದ್ರೆ ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತೀನಿ. ನೋಡೋಣ ಸರ್, ರೀಫಂಡ್ ಆಗೋ ಚಾನ್ಸಸ್ ಇರೋದು ಇದ್ದರೆ ನಿಮ್ಮ ಇನ್ಬಾಕ್ಸ್ಗೆ ಮೆಸೇಜ್ ಬರುತ್ತೆ ಸರ್. ಈಗ ಮೈನಸ್ ನಿಮ್ಮ ಆ್ಯಪಲ್ಲಿ ಒಂದ್ಸರಿ ಏನು ಮಾಡಿ ಕಂಪ್ಲೇಂಟ್ ಮಾಡಿ. ಕೇಳಿ, ಈಗ ಮೈನಸ್ ಆಗಿರೋ ಅಮೌಂಟ್ ಯಾರು ಕಟ್ಟೋದು? ಗೊತ್ತಾಗ್ತಿದೆ ನೀವು ಹೇಳೋದು, ಬಟ್ ತೋರಿಸಿದ್ರು ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಮೈನಸ್ ಆಗಿದೆಯಲ್ಲ ಬ್ಯಾಲೆನ್ಸ್ ಅಮೌಂಟು, ಅದನ್ನ ಕಟ್ಟೋರು ಯಾರು ಅಂದೆ? ಕೇಳಿಸ್ತಾ ಇದೆಯಾ ನಿಮಗೆ? ಹಾಂ ಸರ್, ಹಾಂ ಸರ್. ಕೇಳಿಸ್ತಾ ಇದೆಯಾ? ಹಾಂ ಸರ್, ಅಲ್ಲಲ್ಲ, ಒಬ್ಬ ಚಾಲಕ ಮಾತಾಡ್ತಿರೋಂಥ ಮಾತು ನಿಮಗೆ ಕೇಳಿಸ್ತಾ ಇದೆಯಾ? ನೀವು ಕಸ್ಟಮರ್ ಕೇರಲ್ಲಿ ಕೂತಿದ್ದೀರಲ್ಲ. ಸರ್ ಗೊತ್ತಾಗ್ತಿದೆ ಸರ್, ಹೇಳೋದು ನಿಮ್ಮದೇ ಅಲ್ಲ. ಈಗ ನಾನು ಹೇಳ್ತಿರೋದು ಮೈನಸ್ ಆಗಿದೆಯಲ್ಲ, ಮೈನಸ್ ಆಗಿರುವ ಅಮೌಂಟನ್ನು ಕಟ್ಟೋರು ಯಾರು? ಸರ್ ನಾನು ಕಂಪ್ಲೇಂಟ್ ಮಾಡ್ತೀನಿ, ಅದೇನಾದರೂ ಅವ್ರದ್ದು ಏನಾದರೂ ತಪ್ಪಿದ್ರೆ ಅದು ಡಿಡಕ್ಟ್ ಆಗುತ್ತೆ ಸರ್. ಆಯಿತು, ಊಬರ್ ಒನ್ ಮೆಂಬರ್ಶಿಪ್ ಅಂತ ಒಂದು ಅಮೌಂಟ್ ಕೆಲಸ ಇದ್ದರೆ ಮಾಡಿ, ಆಯಿತು, ಒಂದು ಕೆಲಸ ಮಾಡಿ, ಹೇಳಿ ಸರ್. ಕಸ್ಟಮರ್ದು ನಂಬರ್ ಕೊಡಿ.
ಸರ್ ಅದು ಸೇಫ್ಟಿಗೋಸ್ಕರ ನಮಗೂ ಹೈಡ್ ಮಾಡಿರ್ತಾರೆ ಸರ್. ಕಸ್ಟಮರ್ದು ನಂಬರ್ ಕೊಡಿ. ಡ್ರೈವರ್ ನಂಬರ್ ಹೆಂಗೆ ಸಿಗುತ್ತೆ ನಿಮಗೆ? ಸರ್ ಇದು ಡ್ರೈವರ್ ಸಪೋರ್ಟ್ ಅಲ್ವಾ ಸರ್, ಕಸ್ಟಮರ್ ನೋಡಿ, ನಿಮ್ಮ ಊಬರು ಈ ಮೆಟ್ಟೋಲಿಯವು ಇವೆಲ್ಲ ನಮಗೆ ಬೇಡ. ನಾನು ಕೇಳ್ತಿರೋದು, ಒಬ್ಬ ಕಸ್ಟಮರು ಒಬ್ಬ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂದ್ರೆ ಯು ಕ್ಯಾನ್ ನಾಟ್ ಎನಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ವೈ ಆರ್ ಯು ಸಿಟ್ಟಿಂಗ್ ಹಿಯರ್? ನಾನು ಕೇಳೋದು, ನೀವು ಒಬ್ಬ ಚಾಲಕನಿಗೆ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ಮೇಲೆ ನೀವೇನು ಕೂತಿದ್ದೀರಾ ಅಲ್ಲಿ? ಯಾವೊಂದು ದುಡ್ಡನ್ನ ನೋಡ್ರಿ, ಯಾವೊಂದು ದುಡ್ಡನ್ನ ಒಬ್ಬ ಚಾಲಕ ಏನ್ ಕಲೆಕ್ಟ್ ಮಾಡ್ಬೇಕು? ಏನ್ ಬಡ್ಡಿ ಬಿಟ್ಟಿದ್ದೀರಾ ನೀವು? ಡ್ರೈವರ್ಗಳನ್ನ ಬಡ್ಡಿ ವ್ಯವಹಾರಕ್ಕೆ ಬಳಸ್ಕೊಳ್ತಾ ಇದ್ದೀರಾ ನೀವು? ನೀನು ಹೇಳೋದು ಅರ್ಥ ಆಗ್ತಿಲ್ಲ. ನಾವೇ ಸಪೋರ್ಟ್ ಮಾಡ್ಬೇಕು, ಈ ಟೈಮ್ ನಾವೇ ಸಪೋರ್ಟ್ ಮಾಡ್ಬೇಕು. ಬೆಂಗಳೂರು ಸಿಟಿ ಕಮಿಷನರ್, ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲ ಡ್ರೈವರ್ನಲ್ಲಿ ಮೈನಸ್ ಬ್ಯಾಲೆನ್ಸ್ 0 ಹಾಕ್ಬೇಕು. ನೀವು ಯಾರ್ಯಾರ್ದು ದಂಧೆ ಮಾಡ್ಕೊಳ್ಳೋರ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಚಾಲಕರುಗಳನ್ನ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಒಬ್ಬ ಚಾಲಕನ ಮೇಲೆ ಒಬ್ಬ ಪಬ್ಲಿಕ್ ಹೊಡಿತಾವನೆ ಅಂದ್ರೆ ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರಾ ನೀವು? ನಿಮಗೆ ಪ್ರತಿ ದಿನ ಚಾಲಕ ಕಮಿಷನ್ ಕಟ್ಟೋದಕ್ಕೆ ಚಾಲಕ ಬೇಕು, ನಿಮ್ಮ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಚಾಲಕ ಬೇಕು, ನಿಮ್ಮ ಕಂಪನಿಯನ್ನ ಬೆಳೆಸೋದಕ್ಕೆ ಒಬ್ಬ ಚಾಲಕ ಬೇಕು. ಒಬ್ಬ ಚಾಲಕನಿಗೆ ರಸ್ತೆ ಮಧ್ಯದಲ್ಲಿ ಒಬ್ಬ ಗ್ರಾಹಕ ಹೊಡಿತಾ ಇದ್ದಾನೆ ಅಂದ್ರೆ ಯು ಕ್ಯಾನ್ ನಾಟ್ ಎನಿ ರೆಸ್ಪಾನ್ಸಿಬಿಲಿಟಿ ಫಾರ್ ಯು. ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಯು? ಯಾರು ತಗೊಳ್ಳೋರು ರೆಸ್ಪಾನ್ಸಿಬಿಲಿಟಿ? ಯಾರು ತಗೊಳ್ಳೋರು? ಒಬ್ಬ ಚಾಲಕನಿಗೆ ಮಧ್ಯ ರಸ್ತೆಯಲ್ಲಿ ಹೊಡೆದಿದ್ದಾರೆ ಒಬ್ಬ ಗ್ರಾಹಕರು ಅಂದ್ರೆ ಯಾರು ತಗೊಳ್ಳೋ ರೆಸ್ಪಾನ್ಸಿಬಿಲಿಟಿ? ಆರ್ ಯು ಕಂಪ್ಲೇಂಟೆಡ್ ಪೀಪಲ್? ಕಂಪ್ಲೇಂಟ್ ಮಾಡ್ತೀರಮ್ಮ ಸಾರಿ ಕೇಳಮ್ಮ, ಇಲ್ಲಿ ಮೆಟ್ಟಲ್ ರೋಡಲ್ಲಿ ಮೆಟ್ಟಲ್ ಹೊಡೆದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಸಾರಿ ಹಿಡ್ಕೊಂಡ್ಬಿಟ್ರೆ ಯಾವೊಂದು ಸಾರಿ ಕೇಳೋದಲ್ಲ. ಒಬ್ಬ ಚಾಲಕನಿಗೆ ರಸ್ತೆನಲ್ಲಿ ಹೊಡೆದಿದ್ದಾನೆ, ಯು ಕ್ಯಾನ್ ಕಂಪ್ಲೇಂಟ್ ಇಟ್. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀರಾ ಕಸ್ಟಮರ್ ಮೇಲೆ? ಅದನ್ನಮ್ಮ ನಾನು ಹೇಳ್ತಾ ಇರೋದು. ನೀನು ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳು, ನಾನು ಬರ್ತೀನಿ. ನಿನ್ ಬಾ ಅಲ್ಲಿಗೆ, ನಿಮ್ ಕಂಪನಿಯಿಂದ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಕಳ್ಸು. ಎಲ್ಲಿ ಕಮಿಷನರ್ ಆಫೀಸಿಗೆ ಬರಲ್ಲ? ಒಬ್ಬ ಗ್ರಾಹಕ ರಸ್ತೆಯಲ್ಲಿ ಒಬ್ಬ ಚಾಲಕನಿಗೆ ಹೊಡೆದಿದ್ದಾನೆ ಅಂದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು? ಯಾರು? $24 hours ಟೈಮು. ಐ ವಿಲ್ ಕಾಲ್ ಬ್ಯಾಕ್. ನೀವು ಮೈನಸ್ ಮಾಡ್ಬೇಕು ಅದನ್ನ ಅಮೌಂಟನ್ನು. ಇಲ್ಲ ಅಂದ್ರೆ ಐ ವಿಲ್ ಕಂಪ್ಲೇಂಟ್ ಇಟ್ ಯುವರ್ ಕಂಪನಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್. ಐ ವಿಲ್ ಕಂಪ್ಲೇಂಟ್ ಇಟ್ ಇನ್ ಕಮಿಷನರ್. ದಂಧೆ ಮಾಡ್ತಾ ಇದ್ದೀರಾ ನೀವು? ಚಾಲಕರನ್ನ ಇಟ್ಕೊಂಡು ತಲೆ ಹಿಡಿತರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅವ್ರದ್ದಾದ್ರೆ ನಂಬರ್ ಸಿಗ್ತಾವಂತೆ ಹೈಡ್ ಮಾಡಿರ್ತೀರಾ. ಚಾಲಕರದಾದ್ರೆ ಇಡೀ ಡೀಟೇಲ್ಸ್ ಕೊಡ್ತೀರಾ. ಅವ್ನ ಮನೆಯಲ್ಲಿದೆ, ಅವ್ನ ಎಲ್ಲಿ ಮೆಟ್ಕೋಲಿಕ್ಕೆ ಅವನಂತ ಅಲ್ಲವಾ? ಅದಕ್ಕೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತಾ? ಸರ್ ಈಗ ಡ್ರೈವರ್ ಸಪೋರ್ಟ್ ಅಲ್ವಾ ಸರ್, ನಿಮ್ಮ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ. ಅದೇ ಥರ ಕಸ್ಟಮರ್ಗಂತ ಒಂದು ಸಪ್ರೇಟ್ ಇದಿರುತ್ತೆ ಸರ್. ಅವ್ರ ನಂಬರ್ ಕೊಡಿ. ನಾವು ಐ ವಿಲ್ ಕಂಪ್ಲೇಂಟ್ ಇಟ್ ಕಸ್ಟಮರ್. ಅವ್ನ ನಂಬರ್ ಕೊಡಿ, ನಮಗೆ ಕಂಪ್ಲೇಂಟ್ ಮಾಡ್ತೀವಿ ನಾವು. ನಾವಿಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಯಾರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ನಾವು ಕಂಪ್ಲೇಂಟ್ ಮಾಡಿದ್ರೆ ನೀವು ತಗೊಳ್ಳೋದೇ ಇಲ್ಲ. ಅಲ್ಲಮ್ಮ, ನಾವು ಕಂಪ್ಲೇಂಟ್ ಮಾಡಿದ್ರೆ ನೀವು ತಗೊಳ್ಳೋದೇ ಇಲ್ಲ. ಏನು ಕಂಪ್ಲೇಂಟ್ ನಾವು ತಗೊಳ್ತಾರ? $24 hours ಒಳಗಡೆ ಅದು ಮೈನಸ್ ಆಗ್ಬೇಕು ಅಮೌಂಟು. ನೀವು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಳ್ತೀರೋ ಇಲ್ಲ ನಿಮ್ಮ CEO ಹತ್ರ ಕಲೆಕ್ಟ್ ಮಾಡ್ಕೊಳ್ತೀರೋ ನಮಗೆ ಗೊತ್ತಿಲ್ಲ. 24 hours ಅಲ್ಲಿ ಅದು ಅಮೌಂಟ್ ಮೈನಸ್ ಡಿಡಕ್ಟ್ ಆಗಬೇಕು. ಆಯ್ತಾ? ಇಲ್ಲಿ ನಿಮ್ಮ ಹತ್ರ ನಾವು ಜಗಳ ಆಡೋಕೆ ಬಂದಿಲ್ಲ. ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಕಸ್ಟಮರು ನಿಮ್ಮ CEO ಕಂಪ್ಲೇಂಟ್ ಮಾಡ್ತೀರೋ ಯಾರಿಗೆ ಕಂಪ್ಲೇಂಟ್ ಮಾಡ್ತೀರೋ ಮಾಡ್ಕೊಳ್ಳಿ. ಆದರೆ ನನಗೆ ಅಮೌಂಟು ಕಮ್ಮಿ ಆದ ಅಮೌಂಟ್ ಮೈನಸ್ 0 ಆಗಬೇಕು. ಆಯ್ತಾ? ಹಾಂ, ನಿಮ್ಮ CEO ಬೇಕಾದರೆ ಟ್ವೀಟ್ ಮಾಡಿ, ಅವ್ನು ಬೇಕಾದಂಗೆ ಬರ್ತಾನೆ.
ಅವನೆಲ್ಲೋ ಕೂತ್ಕೊಂಡು ಬಂಡವಾಳ ಹಾಕ್ಬಿಟ್ರಿ ರೋಡಲ್ಲಿ ನಿಂತ್ಕೊಂಡು ಮೆಟ್ರೋಲಿಯರು ಚಪ್ಪಲಿ ಹೊಲಿಯೋರು ಡ್ರೈವರ್ಗಳು ರೆಸ್ಪಾನ್ಸಿಬಿಲಿಟಿನ ಕೊಡೋದ್ರಲ್ಲಿ ಬರ್ತಾ ಅವನಿಗೆ ಒಬ್ಬ ಡ್ರೈವರ್ ಪ್ರತಿದಿನ 20 ರೂಪಾಯಿ 25 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ ನಿಮಗೆ. ಇಲ್ಲಿ ನಾವು ಬಂದಿದ್ದೀವಿ ನೀವು ಗೋಡೆಗಿರಿ 8 ಕಿಲೋಮೀಟರ್ 600 ರೂಪಾಯಿ ಯಾರು ಕೊಡ್ತಾರೆ ಅಂತ ನಮ್ಗೆ ಹೊಡೆದವನೇ ಏನು ಮಾಡಬೇಕು ಮೇಯ್ತಾ ಹೊಡ್ಕೊಂಬರ್ಬೇಕು ನಿಮ್ಮ ಮಾತ್ರ ಸರ್ ಒಂದಿನ ಆದ್ರೆ ನನ್ನ ಐ ಡಿ ಚೆಕ್ ಮಾಡಿ 40 ರೂಪಾಯಿಗಿಂತ ಮೇಲೆ ಹಾಕಿ ನಿಮ್ಮ ಹತ್ರ ಮೈನಸ್ ದುಡ್ಡು ನಂದು ಇಲ್ಲ. ಮೊನ್ನೆ ಡಿಸೆಂಬರ್ 19ನೇ ತಾರೀಕು ಕೂಡ ಅವತ್ತೇನಾಯ್ತು 10 ಕಿಲೋಮೀಟರ್ ಬಂದಿನಿ 45 ರೂಪಾಯಿ ಕೊಟ್ಟವ್ರೆ. ಎಲ್ಲಿ ಅಂತಂದ್ರೆ ಸರ್ ಇದು ತಲಗಟ್ಲಾಪುರ ರೀ ತಲಗಟ್ಲಾಪುರದಿಂದ ಬಂದಿದ್ದೀನಿ ವಜ್ರಳ್ಳಿಂದ ಜಯನಗರಕ್ಕೆ ಬಂದಿದ್ದೀನಿ 10 ಕಿಲೋಮೀಟರ್ ಬಂದಿದ್ದೀನಿ. ಅವ್ರ ಕಸ್ಟಮರ್ ಹೆಂಗೆ ಹೋಗ್ತಾರೆ ಹಂಗೆ ಹೋಗಿದ್ದೆ ನಾನು ಯಾರು ರೂಟ್ ಹೇಳ್ತಾರೆ ಆ ರೂಟಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಹೋದ್ರೆ 45 ರೂಪಾಯಿ ಕೊಟ್ಟಾರೆ ಹೋಲ್ ಬಿಡು ಅಂತ ಹೇಳಿ ಗಪ್ಪ ಕಸ್ಟಮರ್ ಪಾಪ ತಿಳಿದಿದ್ದಾರೆ ಕೊಟ್ಟರು ಅವರು. ಈ ಆ್ಯಪಲ್ಲಿ ಬರೀ 45 ರೂಪಾಯಿ ಇದ್ದೀರಿ ಅವರಲ್ಲಿ ಏನೋ ಒಂದು ಡ್ಯೂಟಿ ತೆಗೆದು ಐಡಿ ಹೇಳ್ರಿ ಅದು ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ನೋಡೋಣ 45 ರೂಪಾಯಿನ ಈಗ ಇಲ್ಲ ಆಯ್ತು ನೋಡ್ರಿ ಡ್ಯೂಟಿ ತೆಗೀರಿ ಇಲ್ಲ ಆಯ್ತು ನೋಡ್ರಿ ಈಗ ಒಳ್ಳೆ ದಂಧೆ ಮಾಡಕ್ ನಿಂತ್ಕೊಂಡ್ಬಿಟ್ಟಾರೆ ಸುಳ್ಳಾಮಕ್ಕೆ ಎಲ್ಲ ಸೇರ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಬರ್ತಾನೆ ಇದ್ರ ಡ್ಯೂಟಿ ಆಯ್ತು ಈಗ ಕೊಡಬಲ್ಲಿ ತಗೊಳಮ್ಮ ಐ ಡಿ ನಂಬರು ಡಿಸೆಂಬರ್ 19ನೇ ತಾರೀಕು 2025 ಬೆಳಗ್ಗೆ 10 ಗಂಟೆ 16 ನಿಮಿಷ. ಟೈಮಿಂಗ್ಸ್ ಹೇಳಿ. ಬೆಳಗ್ಗೆ 10 ಗಂಟೆ 16 ನಿಮಿಷ. ಸರ್ ನೀವು ಊಬರ್ ಮ್ಯಾಪ್ನ ಫಾಲೋ ಮಾಡಿಲ್ಲ ಊಬರ್ ಮ್ಯಾಪ್ ಈಗ ಊಬರ್ ಮ್ಯಾಪ್ ಅನ್ನ ಫಾಲೋ ಮಾಡಿಲ್ಲ ಸರಿ ಆಯ್ತು. ಈಗ ನೀವು ಹೇಳ್ತೀರಾ ಒಬ್ಬ ಕಸ್ಟಮರ್ ತನ್ನ ಗಂಡ ಹೆಂಡತಿ ಇಬ್ಬರು ಕೂಡ ಪ್ರಯಾಣನ ಆರಂಭ ಮಾಡ್ತಾರೆ ಊಬರ್ನಿಂದ. ಹೋಗೋ ದಾರಿನಲ್ಲಿ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ಬೇಕಾಗಿರುತ್ತೆ ಅಲ್ಲ ಒಬ್ಬರನ್ನ ಭೇಟಿ ಮಾಡ್ಬೇಕಾಗಿರುತ್ತೆ ಅವಾಗಲೂ ಕೂಡ ಊಬರ್ ಮ್ಯಾಪ್ನ ಮೇಂಟೈನ್ ಮಾಡ್ಬೇಕಾ? ಅವ್ರು ಕೊಟ್ಟಿರೋ ಮ್ಯಾಪ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಫಾಲೋ ಮಾಡಿ ನಿಮಗೆ ಒಂದು ಇನ್ನೊಂದು ಹೇಳ ಕಸ್ಟಮರ್ ಹೇಳಿ ರೀ ತರ ಬಂತು ಲೈಸೆನ್ಸ್ ರೂಲ್ಸ್ ಏನಿದೆ ಗೊತ್ತಾ? ನಿಮಗೆ ಯಾವ ಅಧಿಕಾರಗಳು ಇಲ್ಲ. ನೀವು ಟಿಕಾ ಮುಚ್ಕೊಂಡು ನಿಮ್ದು ಏನ್ ಕೆಲಸ ಅಂದ್ರೆ ಕಸ್ಟಮರ್ ಮನೆಗೆ ಹಾಕ್ಬೇಕು ಗಾಡಿ ಕಳಿಸ್ಬೇಕು ಕಸ್ಟಮರ್ ಗಾಡಿ ಇರ್ಬೇಕು ಮೀಟರ್ ಅಗ್ರಿಗೇಟರ್ ರೂಲ್ಸ್ ಗೊತ್ತೇನಮ್ಮ ನಿನಗೆ? ಸರ್ ನಿಮ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಂದ್ರೆ ಆಫೀಸ್ಗೆ ವಿಸಿಟ್ ಮಾಡಿ. ಯಾವ್ದು ಔಟ್ಲೆಟ್ ಎಲ್ಲಿದೆ? ಹೊಸ ರೋಡ್ ಹತ್ರ ಇದೆ ನೋಡಿ ಹೊಸ ರೋಡು. ಅಲ್ಲಿ ಹೋದ್ರೆ ಬಡ್ಡಿ ಮಕ್ಕಳು ಆಫೀಸ್ ಹೊಡಿಕೆ ಬಿಟ್ಕೊಳ್ಳಲ್ಲ ಡ್ರೈವರ್ಗಳನ್ನ. ನಾವು ಕೂಡ ದೊಡ್ಡದಾಗಿ ಎಂಚಿನ ಅನ್ನಕ್ಕಿಂತ 16 ಮಕ್ಕಳು ಅಲ್ಲಿ ಆಫೀಸ್ ಹೊಡಿಕೆ ಬಿಟ್ಕೊಳ್ಳಲ್ಲ ಡ್ರೈವರ್ನ ಯೂನಿಫಾರ್ಮ್ ನೋಡಿದೆ. ನೀವು ಫೋನ್ ಮಾಡಿದ್ರೆ ಅಲ್ಗೋಗಿ ಭೇಟಿ ಮಾಡಿ ಇಲ್ಗೋಗಿ ಭೇಟಿ ಮಾಡಿ ಅಂತೀರಾ? ಏನು ಮೆಟ್ಟು ಉಳಿಬೇಕೇನಮ್ಮ ನಾವೆಲ್ಲ ಡ್ರೈವರ್ಗಳು ಇಲ್ಲಿ ರೋಡಲ್ಲಿ ನಿಂತ್ಕೊಂಡು? ಮ್ಯಾಬು ಕಸ್ಟಮರ್ ನಿನಗೆ ದುಡ್ಡು ಕೊಡೋರು ಕಸ್ಟಮರು. ಅವ್ರು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ದು ಒಬ್ಬ ಚಾಲಕನ ಕರ್ತವ್ಯ. ನಿಮ್ದು ಯಾವ್ದಮ್ಮ ಮ್ಯಾಪು? ಬರ್ರಿ ಬರ್ರಿ ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. जिस नंबर से आप संपर्क करना चाहते हैं वो अभी स्विच ऑफ है. कृपया कुछ समय पश्चात प्रयास करें. The number you're calling is currently switched off.